ಸಿದ್ದರಾಮಯ್ಯ ಪುಕ್ಷಾಟಿ ಹಾಕ್ತಾನೆ ನಮಗೆ ದುಡ್ಡು, ನಮ್ಮ ದುಡ್ಡು ತಗೊಂಡು ನಮಗೆ ಹಾಕ್ತಾನೆ. ಮತ್ತೆ ಯಾರು ದುಡ್ಡು ಹಾಕ್ತಾನೆ ಅವನು? ಯಾರು ದುಡ್ಡು ಹಾಕ್ತಾನೆ ಹೇಳ್ರಿ ನಮಗೆ ಉತ್ತರ. ಸಿದ್ದರಾಮಯ್ಯ ಕೊಡೋದು ಯಾರಪ್ಪ ಅಂತ ದುಡ್ಡು ಕೊಡ್ತಾನೆ, ನಮ್ಮ ದುಡ್ಡು ನಮ್ಗೆ ತಗೊಂತಾನೆ, ಅದ್ರ ಕೊಟ್ಟಿದ್ದಾಗ ಏರಿಸ್ತಾನೆ. ಸಿದ್ದರಾಮಯ್ಯ ದುಡ್ಡು ಹಾಕ್ತಾನೆ, ಸಿದ್ದರಾಮಯ್ಯ ದುಡ್ಡು ಹಾಕ್ತಾನೆ, ನಮ್ಮ ದುಡ್ಡು ಕಸ್ಕೊಂತ ನಮಗೆ ಹಾಕ್ತಾನೆ. ಯಾರು ದುಡ್ಡು ಹಾಕ್ತಾನಣ್ಣ? ಯಾರು ದುಡ್ಡು ಹಾಕ್ತಾನೆ? ಒಂದು ಒಳ್ಳೇದು ಮಾಡಿದ್ರೆ ಅದು ಬಿಡಪ್ಪ, ನಾವು ಓಟ್ ಹಾಕಿದ್ವಿ ಒಂದು ಸಾರ್ಥಕ ಆಕತಿ. ಅದು ಒಳ್ಳೇದೇ ಮಾಡಂಗಿಲ್ಲ, ಬರೀ ಓಟ್ ಮಾತ್ರ ಸಣ್ಣ ಹುಡುಗರು ಕಾಲಿ ಬಿದ್ದು ಓಟ್ ಹಾಕ್ಸ್ಕೊಂತಾರೆ. ಓಟ್ ಹಾಕ್ಸ್ಕೊಂಡು ಗೆದ್ದ ಮೇಲೆ ಮೂಸ್ ನೋಡಲ್ಲ. ನೌಕರಿ ಕೊಡ್ತಾರೆ ಮತ್ತೆ ಬಡ ಮಕ್ಕಳು ಎಲ್ಲ ಓದವಿನ ಪೆಂಟಿಗೆ ತರ ಕೆಲ್ಸ್ಕೋತಾವ್. ಯಾರು ಮಾಡ್ತದಾರ? ಅವ್ರವ್ರು ಮಾಡ್ಕೊಂತಾರೆ. ಬಡವ್ರ ಕಷ್ಟಕ್ಕೆ ಯಾರು ಇಲ್ಲ. ಓಟ್ ಹಾಕಿದಾಗ ಮಾತ್ರ ಬಡವ್ರು ಬೇಕು, ಓಟ್ ಹಾಕಿದ್ಮೇಲೆ ಬಡವ್ರಿಲ್ಲ, ಯಾರಿಲ್ಲ. ಯಾರು ಕೆಟ್ಟವರು ಅಂತೀರಿ? ಮನೆ ಮುಂಚೆ ರಂಡಿ ನಾರಾಕತ್ತೈತಿ, ಯಾರು ಬಂದು ನೋಡಲ್ಲ. ಈಗ ಓಟ್ ಹಾಕೋಬೇಕಾದ್ರೆ ಸಣ್ಣ ಹುಡುಗರು ಕಾಲಿಗೆ ಬೇಕಾದ್ರೆ ಬೀಳ್ತಾರೆ. ಓಟ್ ಹಾಕೋಮಟ್ಟ ಅಷ್ಟೇ ಬೀಳ್ತಾರೆ, ಆಮೇಲೆ ಯಾರು ಬೀಳಲ್ಲ. ಅವ್ರು ಸಿದ್ದರಾಮಯ್ಯ ಪುಕ್ಷಾಟಿ ಹಾಕ್ತಾನೆ ನಮಗೆ ದುಡ್ಡು, ನಮ್ಮ ದುಡ್ಡು ತಗೊಂಡು ನಮಗೆ ಹಾಕ್ತಾನೆ. ಇನ್ನೆಲ್ಲಿಂದ ಹಾಕ್ತಾನೆ ದುಡ್ಡು? 1 kg ಬೇಳೆ ತಗೋಬೇಕಂದ್ರೆ 200, 1 kg ಎಣ್ಣೆ ತಗೋಬೇಕಂದ್ರೆ 200, 180. ಹೌದಾ? ಮತ್ತೆ ಯಾರು ದುಡ್ಡು ಹಾಕ್ತಾನೆ ಅವನು? ಯಾರು ದುಡ್ಡು ಹಾಕ್ತಾನೆ ಹೇಳ್ರಿ ನಮಗೆ ಉತ್ತರ. ಅದೇ ನಾವು ಒಳ್ಳೇದು ಯಾರು ಇವಾಗ ನಾವು ಓಟ್ ಹಾಕಿದೀವಿ ಅನ್ಕ, ಒಂದು ಒಳ್ಳೇದು ಮಾಡಿದ್ರೆ ಅದು ಬಿಡಪ್ಪ, ನಾವು ಓಟ್ ಹಾಕಿದ್ವಿ ಒಂದು ಸಾರ್ಥಕ ಆಕತಿ. ಅದು ಒಳ್ಳೇದೇ ಮಾಡಂಗಿಲ್ಲ, ಬರೀ ಓಟ್ ಮಾತ್ರ ಸಣ್ಣ ಹುಡುಗರು ಕಾಲಿ ಬಿದ್ದು ಓಟ್ ಹಾಕ್ಸ್ಕೊಂತಾರೆ. ಓಟ್ ಹಾಕ್ಸ್ಕೊಂಡು ಗೆದ್ದ ಮೇಲೆ ಮೂಸ್ ನೋಡಲ್ಲ ಬಂದು. ಯಾರು ಹಾಕ್ತಾರೆ ಓಟ್? ನಾವು ಯಾರಿಗೂ ಹಾಕಲ್ಲ. ನಮಗೆ ಬೇಜಾರಾಗಿದೆ. ಮತ್ತೆ ಯಾರಿಗೆ ಹಾಕೋಣ ಓಟು? ನಮಗೆ ಒಳ್ಳೆ ಯಾವ್ದಾರ ಓಟ್ ಹಾಕಿ ಅವ್ರು ಗೆದ್ರೆ ನಮಗೆ ಯಾವ್ದಾರ ಒಂದು ಒಳ್ಳೇದು ಮಾಡಿದ್ರೆ ಅವ್ರಿಗೆ ನೆನೆಸ್ಬೇಕು ಸಾ. ಏನು ನೆನೆಸಲ್ಲ ಅಂದ್ಮೇಲೆ ಸಿದ್ದರಾಮಯ್ಯ ದುಡ್ಡು ಹಾಕ್ತಾನೆ, ಸಿದ್ದರಾಮಯ್ಯ ದುಡ್ಡು ಹಾಕ್ತಾನೆ, ನಮ್ಮ ದುಡ್ಡು ಕಸ್ಕೊಂತ ನಮಗೆ ಹಾಕ್ತಾನೆ. ಯಾರು ದುಡ್ಡು ಹಾಕ್ತಾನಣ್ಣ? ಯಾರು ದುಡ್ಡು ಹಾಕ್ತಾನೆ? ನಮ್ಮ ದುಡ್ಡು ನಮಗೆ ಹಾಕ್ತಾನೆ. 1 kg ಬೇಳೆ 200, 1 kg ಎಣ್ಣೆ 180. ಏನು ಹಾಕ್ತಾನೆ ಅವನು? ಹೋಗ್ರಿ ಸಾ. ಬಡವ್ರ ಕಷ್ಟಕ್ಕೆ ಯಾರು ಇಲ್ಲ. ಓಟ್ ಹಾಕಿದಾಗ ಮಾತ್ರ ಬಡವ್ರು ಬೇಕು, ಓಟ್ ಹಾಕಿದ್ಮೇಲೆ ಬಡವ್ರು ಇಲ್ಲ, ಯಾರಿಲ್ಲ. ಅವ್ರು ಸತ್ತಾರಂದ್ರೆ ಬರಲ್ಲ. ದೊಡ್ಡವ್ರ ಸತ್ರ ಕಾರು ಜೀಪ್ ಮಾಡ್ಕೊಂಡು ಹೋಗ್ತಾರೆ, ಬಡವ್ರ ಸತ್ರ ಯಾರು ಮಾಡ್ಕೊಂಬರ್ತಾರೆ? ಎಲೆಕ್ಷನ್ ಟೈಮ್ ಮಾತ್ರ ದುಡ್ಡು ಕೊಡ್ತಾರ. ಎಲೆಕ್ಷನ್ ಟೈಮಿಗೆ ಏನು ಕೊಡ್ತಾರ? ನೀನು ದೊಡ್ಡವನು, ನೀನು ಮುಂದೆ ನಿಂತ್ಕೊಂಡಿರ್ತೀಯ. ಅವ್ರು 5,000 ಕೊಡಿದ್ರೆ ನೀನು 1,000 ಕೊಡ್ತೀಯ. ನೀನು ತಿಂತೀನಿ, ನಾನು ತಿಂತೀನಿ ಅದನ್ನ ದುಡ್ಡು. ಏನು ತಿಂತಾರೆ ದುಡ್ಡು? ಸಿದ್ದರಾಮಯ್ಯ ಕೊಡ್ತಾನಂತ ಹೇಳ್ತೀರಿ, ನಮ್ಮ ದುಡ್ಡು ಕಸ್ಕೊಂಡು ನಮಗೆ ಹಾಕ್ತಾನೆ ಸಿದ್ದರಾಮಯ್ಯ. ಯಾರು ದುಡ್ಡು ಕಸ್ಕೊಂಡು ಹಾಕ್ತಾನೆ? ಮನೆಗಳಿಗೆ ಮಳೆ ಬಂದ್ರೆ ಅಲ್ಲಿ ನೀರು ಒಳಗೆ ನುಗ್ತಾವೆ. ಎಷ್ಟು ವರ್ಷ ಆಯ್ತು ನಿಮ್ಗೆ ಮಾಡ್ಕೊಡೋದಿಲ್ಲ? 20-30 ವರ್ಷ ಆತಲೆ. ಅದ್ರಾಗ ಜಂತ ಮನೆಗಳಾಗದು ಗೆಲ್ಲ ತನಕ ಒಂದು ದುಡ್ಡು ಜಾಸ್ತಿ ತೋರಿಸ್ತಾರೆ, ಗೆದ್ದ ಮೇಲೆ ಅಂತಾರೆ. ಯಾರಿಗೊಂದು ಸೈಟ್ ಮಾಡ್ಯಾರ, ಒಂದು ಮನೆ ಮಾಡ್ಯಾರ ಅನ್ನಡಿದ್ರು ಅದು ದುಡ್ಡು ಕೊಡ್ತಾರೆ. ಎಷ್ಟಿರ್ತದೆ ದುಡ್ಡು? ಗೆಲ್ ತನಕ ದುಡ್ಡು ಕೊಡ್ತಾರೆ. ಆಮೇಲೆ ಏನಾರು ಕೇಳ್ಕೊಂಡು ದುಡ್ಡು ಕೊಡ್ದು ಹೋಗಮ್ಮಂತಾರೆ. ಅದನ್ನ ದುಡ್ಡು ಇಲ್ದಂಗೆ ಓಟ್ ಹಾಕ್ಸಿಂದ ಒಂದು ಮನುಷ್ಯರಿಗೆ ಒಳ್ಳೇದು ಮಾಡಿದ್ರೆ ನೆನ್ಸತ್ತ, ಅದೊಂದು ಹೆಸರು ಉಳಿತಂತಾರೆ ಮಾಡಿದ್ರ ಅಂತ. ಅವ್ರ ಹೆಸರು ಇದಕ್ಕತ್ತ, ನಮಗೆ ಒಳ್ಳೇದಕ್ಕತ್ತ. ಗೆದ್ರೆ ಏನು ಮಾಡಿದಾರೆ? ಅವ್ರಟ್ಟು ಕಾರ್ ಮಾಡ್ತಾರೆ, ಏನು ಮಾಡ್ತಾರೆ? ಬಡ್ರ ಮಕ್ಕಳು ಕೂಲಿ ಮಾಡೋದು ತಪ್ಪಿಲ್ಲ. ಯಾಗೊಂದು ಫ್ಯಾಕ್ಟ್ರಿ ಇದ್ದಾವಲ್ಲ, ಫ್ಯಾಕ್ಟ್ರಿ ಹಾಳು ಮಾಡಿದ್ರು. ನೌಕರಿ ಕೇಳ್ಕೊಂಡು ಕೊಡ್ತಾರೆ. ಮತ್ತೆ ಬಡ್ರ ಮಕ್ಕಳು ಎಲ್ಲ ಓದವಿನ ಪೆಂಟಿಗೆ ತರ ಕೆಲ್ಸ್ಕೋಕಾವು, ಕೂಲಿ ಹೋಗ್ತಾವು. ಏನು ಮಾಡ್ತದಾರ? ಅವ್ರವ್ರು ಮಾಡ್ಕೊಂತಾರೆ. ಏನು ಒಂದು ಆಸ್ಪತ್ರೆಗೆ ಹೋದ್ರೆ ಒಂದು 23,000 ಲಕ್ಷ ರೂಪಾಯಿ ದುಡ್ಡು ಹೋಯಕ್ಕೆ. ಅಲ್ಲಿ ಏನು ಮಾಡಿದಾರೆ? ಹೈಟೆಕ್ ಆಸ್ಪತ್ರೆ, ಬಾಬುಜಿ ಆಸ್ಪತ್ರೆ ಅಂತ ದೊಡ್ಡ ಆಸ್ಪತ್ರೆಗೆ ತಿಂಗಳ ಕಾಯ್ಬೇಕು. ಹಿಂಗೆ ಹೊಂಟದ ಪ್ರಪಂಚ. ಒಂದು ಜೀವನ ಮಾಡ್ಕೊಂಡು ಉಣ್ಬೇಕು. ಹಂಗಾಯ್ತು ನೋಡ್ರಿ. ಗೆದ್ಮೇಲೆ ಮನುಷ್ಯರ್ಗೊಂದು ಒಳ್ಳೇದು ಮಾಡಕ್ಕೆ ಆಧಾರ. ನಿಮ್ಗೆಲ್ಲ 2,000 ಕೊಡ್ತಾರಲ್ಲ. ಸಿದ್ದರಾಮಯ್ಯ ಕೊಡೋದು ಯಾರಪ್ಪ ಅಂತ ದುಡ್ಡು ಕೊಡ್ತಾನೆ, ನಮ್ಮ ದುಡ್ಡು ನಮ್ಗೆ ತಗೊಂತಾನೆ, ಅದ್ರ ಕೊಟ್ಟಿದಾಗ ಏರಿಸ್ತಾನೆ. ನಮಗೆ ಕೊಡ್ತಾರೆ. ನಮಗೆ ಕೊಡ್ತಾರೆ. ಬಡ್ರಿಗೆ ಅಂತ ಏನು ಮಾಡಿದ್ರು? ಕರೆಂಟ್ ಬಿಲ್ ಕೊಡ್ತಾರೆ, ನೀರು ಕಂದೆ ಕಟ್ಸ್ಕೊಂತಾರೆ, ಸಿಲಿಂಡರ್ ಎಲ್ಲ ಡಬಲ್ ಮಾಡ್ತಾರೆ. ನಮ್ಮ ದುಡ್ಡು ನಮಗೆ, ನಾವು ದುಡ್ದು ಅವ್ರಿಗೆ ಕೊಟ್ಟಂಗೆ. 50 ರೂಪಾಯಿ ಕೆಜಿ ಅಕ್ಕಿ ರಾಗಿ ಜೋಳ ಮಾಡಿದ್ದಾರೆ. ಏನು ಕೊಡಂಗೆ ಸರ್? ಎಣ್ಣೆ 180 ರೂಪಾಯಿ, 200 ರೂಪಾಯಿ ಲೀಟ್ರ್ ಎಣ್ಣೆಗೆ ಐತಿ. 1 kg ಹೋಯ್ತು, 4-5 ಮಕ್ಕಳು 1 6 ತಿನ್ನಲ್ಲ. ಮತ್ತು ಅದ್ರ ನಮಗೆ ಹಂಗಾಗ್ಯದ ಜೀವನ. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kg ಬರಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kg ಇಂದ 60 kg ಬರಬೇಕು ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 100% ನೀವು 60 kg ಬಂದೇ ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.